ಸುಮ್ಮನೆ ಅವ್ರಿಗೂ ಜೈ ಅನ್ನೋದು ಇವ್ರಿಗೂ ಜೈ ಅನ್ನೋದಲ್ಲ. 50% ಮಹಿಳೆಯರಿಗೆ ಮೀಸಲಾತಿ ಇದ್ರೆ ಅದು ರಾಜೀವ್ ಗಾಂಧಿ ಅವರ ಕೊಡುಗೆ, ಕಾಂಗ್ರೆಸ್ಸಿನ ಕೊಡುಗೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾರೆ. ಮಹಿಳೆಯರಿಗೆ ಇದು ಗೊತ್ತಾಗ್ತದ? ಇದನ್ನ ವಿರೋಧ ಮಾಡಿದವರು ಯಾರು ಗೊತ್ತಾ? ವಿರೋಧ ಮಾಡಿದವರು ಯಾರು? ರಾಮಾ ಜೋಯಿಸ್ ರಾಜ್ಯಸಭಾ ಸದಸ್ಯ, ಬಿಜೆಪಿಯ ಉಪಾಧ್ಯಕ್ಷ, ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರು ಇದನ್ನು ಚಾಲೆಂಜ್ ಮಾಡಿ. ಇದನ್ನು ತಿಳ್ಕೋಬೇಕು ನೀವು. ಸುಮ್ಮನೆ ಅವ್ರಿಗೂ ಜೈ ಅನ್ನೋದು ಇವ್ರಿಗೂ ಜೈ ಅನ್ನೋದಲ್ಲ. ಎಪ್ಪತ್ಮೂರು 74ನೇ ತಿದ್ದುಪಡಿಗಳನ್ನ ವಿರೋಧ ಮಾಡಿ ರಾಮಾ ಜೋಯಿಸ್ ಸುಪ್ರೀಂ ಕೋರ್ಟ್ ಹೋದ್ರು, ಚಾಲೆಂಜ್ ಮಾಡಿದ್ರು. ಲಕಿಲಿ ಫಾರ್ ಅಸ್, ಲಕಿಲಿ ಫಾರ್ ಯು, ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟೀಸ್ ಅಂಡ್ ಶೆಡ್ಯೂಲ್ ಕಾಸ್ಟ್ ಅಂಡ್ SC ST, ಅದು ಸುಪ್ರೀಂ ಕೋರ್ಟ್ನವರು ಅವರು ಹಾಕಿದಂತ ಪಿಟಿಷನ್ ಅನ್ನು ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿದ್ರು. ಅಲ್ಲದೆ ಹಿಂದುಳಿದವರಿಗೆ ಮೀಸಲಾತಿ ಬರ್ತಿರ್ಲಿಲ್ಲ, ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ. ಇದನ್ನ ಯಾರು ಮಾಡಿದ್ರು? ರಾಮಾ ಜೋಯಿಸ್. ಏನಾಗಿದ್ರು ರಾಮಾ ಜೋಯಿಸ್? ಬಿಜೆಪಿಯ ರಾಜ್ಯಸಭಾ ಸದಸ್ಯರು, ಕರ್ನಾಟಕದಲ್ಲಿ ಉಪಾಧ್ಯಕ್ಷರು, ಬಿಜೆಪಿ ಉಪಾಧ್ಯಕ್ಷರು. ಆಗ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಅನಂತ್ ಕುಮಾರ್, ಈಗ ಈ ತೀರ್ ಬಂದವರಲ್ಲ, ಈಗ ಯಾರು ವಿರೋಧ ಮಾಡಲಿಲ್ಲ. ನೀವು ತಿಳ್ಕೊಳ್ಳಿ, ವಿಕೇಂದ್ರೀಕರಣಕ್ಕೆ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಅಂತಕ್ಕಂಥದ್ದು ಬಿಜೆಪಿಯವರ ಅನಿಸಿಕೆಯಾಗಿತ್ತು, ಬದ್ಧತೆಯಾಗಿತ್ತು. ಇದನ್ನು ನಾವು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಕ್ಚುಲಿ ಇದನ್ನ ಇವತ್ತು ಪ್ರಾತಿನಿಧ್ಯ ಸಿಕ್ಕಿದ್ರೆ ಹಿಂದುಳಿದವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, SC ST ಜನರಿಗೆ 73 74 ತಿದ್ದುಪಡಿ ಬರೋವರೆಗೆ ಪರಿಶಿಷ್ಟ ಜಾತಿಯವರಿಗೂ ಮೆಂಬರ್ಶಿಪ್ ಮೀಸಲಾತಿ ಇತ್ತು. ಆದರೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಮೀಸಲಾತಿ ಇರಲಿಲ್ಲ. ಅಧ್ಯಕ್ಷ, ಉಪಾಧ್ಯಕ್ಷ ಶಿವಣ್ಣ ಗೊತ್ತಾಯ್ತಾ ನಿಮಗೆ? ಗೊತ್ತಿದೆಯಾ? ಮೀಸಲಾತಿ ಇರಲಿಲ್ಲ ಅಲ್ಲಿವರೆಗೆ. ಮೀಸಲಾತಿ ಸಿಕ್ಕದ್ದು 73 74ನೇ ತಿದ್ದುಪಡಿ ಆದ್ಮೇಲೆ. ಮಹಿಳೆಯರಿಗೆ ಇವತ್ತು 50% ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ, ಶ್ರೀಮತಿ ಸೋನಿಯಾ ಗಾಂಧಿ.